ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೆನ್ಷನ್ ಹಣ ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರಲ್ಲೂ ಕೂಡ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಏನು ಬಾಕಿ ಇತ್ತು ಅದು ರಿಲೀಸ್ ಆಗಿದೆ ಅಂತ. ಇವಾಗ ಮೇ ತಿಂಗಳ ಹಣ ಕೂಡ ನಿನ್ನೆಯಿಂದ ರಿಲೀಸ್ ಆಗಿದೆ. ಎಷ್ಟು ಜನರಿಗೆ ಬಂದಿದೆ, ಇನ್ನು ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ಮತ್ತು ಉಳಿದವರಿಗೆ ಯಾವಾಗ ಬರುತ್ತೆ, ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಯಾವಾಗಲೂ ಪ್ರತಿ ತಿಂಗಳು 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಪೆನ್ಷನ್ ಹಣ ಬಿಡುಗಡೆ ಆಗ್ತಾಯಿತ್ತು. ಅದರಲ್ಲೂ ಕೂಡ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗೋದು ಸ್ವಲ್ಪ ಡಿಲೇ ಆಗಿತ್ತು. ಅದರಲ್ಲೂ ಸಾಕಷ್ಟು ಜನರಿಗೆ ಇನ್ನೂ ಕೂಡ ಬರೋದು ಬಾಕಿ ಇತ್ತು. ಬಟ್ ಆದರೆ ನಿನ್ನೆ 9ನೇ ತಾರೀಕು ಮೇ ತಿಂಗಳ ಪೆನ್ಷನ್ ಹಣ ಅಂದರೆ ನಿಮಗೆ ವಿಧವಾ ವೇತನ ಇರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಮನಸ್ವಿನಿ ಯೋಜನೆ ಹಣ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಪ್ರತಿಯೊಬ್ಬರು ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ವೋ ತಪ್ಪದೆ ಕಮೆಂಟ್ ಮಾಡಿ. ಅದರ ಜೊತೆಯಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ನಿನ್ನೆ ನಾನು ಸಂಜೆ ಹಾಕಿದ್ದೆ. ಸುಮಾರು ಒಂದೇ ದಿನಕ್ಕೆ ಮೇ ತಿಂಗಳ ಪೆನ್ಷನ್ ಹಣ 46% ಜನರಿಗೆ ಹಣ ಜಮಾ ಆಗಿದೆ. ಖಂಡಿತವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ. ಹಾಗಾದರೆ ನಿಮಗೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು? ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ನಾನು ಬಹಳ ದಿನಗಳಿಂದ ಹೇಳ್ತಾ ಇದ್ದೆ, ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಇವಾಗ ಜಮಾ ಆಗಿದೆ ಅಂದರೆ ಮೇ ತಿಂಗಳ ಪೆನ್ಷನ್ ಹಣ ಕೂಡ ಈ ಒಂದು ವಾರದಲ್ಲೇ ನಿಮಗೆ ಜಮಾ ಆಗುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳ 2 ತಿಂಗಳ ಪೆನ್ಷನ್ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಇನ್ನೂ ಕೂಡ 54% ಜನರಿಗೆ ಮೇ ತಿಂಗಳ ಪೆನ್ಷನ್ ಹಣ ಬಂದಿಲ್ಲ. ಸ್ವಲ್ಪ ಡಿಲೇ ಆಗೋದು. ಈಗ ಬೇಗನೆ ಮೇ ತಿಂಗಳ ಪೆನ್ಷನ್ ಹಣ ಕೂಡ ಜಮಾ ಮಾಡಿದ್ದಾರೆ. ಹಾಗಾಗಿ ನಿಮಗೇನಾದರೂ ಹಣ ಬಿಡುಗಡೆ ಆಗಿದೆ, ನೀವು ಸ್ಕ್ರೀನ್ಶಾಟ್ ತೆಗೆದು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕಳಿಸ್ಬೋದು. ನೂರಾರು ಪ್ರೂಫ್ಗಳು ಬಂದಿದೆ, ನೂರಾರು ಜನ ಕಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ. ಹಾಗಾಗಿ ನಿಮಗೆ ಮತ್ತೊಮ್ಮೆ ನಾನು ತೋರಿಸೋಂಥ ಅಗತ್ಯ ಇಲ್ಲ. ನೀವು ಕೂಡ ಕಮೆಂಟ್ ಬಾಕ್ಸ್ಗಳಲ್ಲಿ ಗಮನಿಸಿರ್ತೀರ, ಮೇ ತಿಂಗಳು ಪೆನ್ಷನ್ ಹಣ ಬಂದಿದೆ ಅಂತಲೇ ಸಾಕಷ್ಟು ನೂರಾರು ಜನ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ನೋಡೋಣ, ನಿಮಗೂ ಏನಾದರೂ ಬಂದಿದೆಯೋ ಇಲ್ಲೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನಿಮಗೇನಾದರೂ 4-5 ತಿಂಗಳು ಪೆನ್ಷನ್ ಹಣ ಬಂದಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಮತ್ತನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ತಾಲೂಕು ಆಫೀಸಿನ ಪಿಂಚಣಿ ವಿಭಾಗಕ್ಕೆ ಭೇಟಿ ಮಾಡಿ ಏನು ಸಮಸ್ಯೆ ಇದೆ ಅಂತ ನೀವು ಬಗೆಹರಿಸ್ಕೋಬೇಕಾಗಿರುತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.